LPG ಲೈನ್ ಅಲ್ಲಿ ಅದು 90% ತಮಿಳ್ನಾಡು ಅವ್ರದ್ದು ಇನ್ನು 1% ಏನೋ ನಮ್ ಕರ್ನಾಟಕದವ್ರದ್ದು ಇರ್ಬೋದು. ಕರ್ನಾಟಕದವ್ರು ಇಲ್ಲ, ಆಂಧ್ರದ್ದು ಇರುತ್ತೆ. ಕರ್ನಾಟಕದವ್ರದ್ದು ಯಾವ್ದು ಇಲ್ವಾ? ಇಲ್ಲ, ಅಲ್ಲಿಂದ ಬರ್ಲಿಕ್ಕೆ ಒಂದು ದಿನ, ಇಲ್ಲಿಂದ ಹೋಗ್ಲಿಕ್ಕೆ ಒಂದು ದಿನ, ಖಾಲಿ ಮಾಡ್ಲಿಕ್ಕೆ ಒಂದು ದಿನ. ಖಾಲಿ ಮಾಡ್ಲಿಕ್ಕೆ ಒಂದು ದಿನ ಅಂತಲ್ಲ, ಖಾಲಿ ಮಾಡ್ಲಿಕ್ಕೆ 3 ಅವರ್ ಸಾಕು. 3 ಅವರ್ ಬೇಕಾಗತ್ತಾ? 3 ಅವರ್ ಬೇಕು. ಲೋಡಿಂಗ್ 1 ಅವರ್ ಅಷ್ಟೇ. 1 ಅವರ್ ಅಷ್ಟೇ. ಏನಕ್ಕೆ ಸರ್ ಹಾಗೆ ತುಂಬಾ ವ್ಯತ್ಯಾಸ? ಅಂದ್ರೆ ನಾವು ಡೈರೆಕ್ಟ್ ಆಗಿ ಈಗ ಮಂಗಳೂರಿಗೆ ಹೋದ್ರೆ ನಮಗೆ ಕಂಪನಿ ಒಳಗೆ ಹೋದ್ಮೇಲೆ ಡೈರೆಕ್ಟ್ ಆಗಿ ಲೋಡಿಂಗ್ ಇಡ್ತಾರೆ. ಅದೇ ತರ ನಮಗೆ ಅನ್ಲೋಡಿಂಗ್ ಹೋಗುವಾಗ ಅನ್ಲೋಡಿಂಗ್ ಡೈರೆಕ್ಟ್ ನಮಗೆ ಖಾಲಿ ಮಾಲನ್ನು ಡೈರೆಕ್ಟ್ ಅನ್ಲೋಡ್ ಮಾಡೋದಿಲ್ಲ. ಫಸ್ಟ್ ಪ್ರೆಷರ್ ಕೊಡ್ತಾರೆ. ಹೌದು, ಪ್ರೆಷರ್ ಕೊಟ್ರೆ ಟ್ಯಾಂಕಿಗೆ ಪ್ರೆಷರ್ ಕೊಟ್ರೆ ಮಾಲ್ ಅದು ಹೊರಗೆ ಬರೋದು, ಪ್ರಾಡಕ್ಟ್ ಹೊರಗೆ ಬರೋದು. ಏರ್ ಪ್ರೆಷರ್ ಅಲ್ವಾ? ಏರ್ ಪ್ರೆಷರ್. ಏರ್ ಅಂದ್ರೆ ಹೊರಗಿನ ಗಾಳಿ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ಇದೇನಕ್ಕೆ ಯೂಸ್ ಆಗುತ್ತೆ? ಯಾವುದು ಇಲ್ಲಿರುವಂತದ್ದು? ಇದು GPRS ಕಂಪನಿ. GPRS ಅಂದ್ರೆ ಏನಕ್ಕೆ ಯೂಸ್ ಆಗುತ್ತೆ ಸರ್? ಅದು ಈ ಗಾಡಿ ಎಲ್ಲೆಲ್ಲಿ ಹೋಗ್ತದೆ ಅಂತ ಅವ್ರು ಅಲ್ಲಿ ನೋಟೆಡ್ ಮಾಡ್ತಾರೆ. ತಮಿಳ್ನಾಡು ಅವರು ಏನು ಲಾರಿ ಗ್ಯಾಸಿಗೆ ಅಟ್ಯಾಚ್ ಮಾಡ್ತಾರಲ್ವಾ, ಅವ್ರ ಕಂಪನಿ ಕ್ಯಾಬಿನ್ ಆದ್ರೂ ಸಹ ಇದು ನಮಕಲ್ಲೇ ಕಟ್ಸೋದಲ್ವಾ? ಹೌದು. ಏನಕ್ಕೆ ಸರ್ ಹಾಗೆ? ಅದು ಅಂದ್ರೆ ಡ್ರೈವರ್ಗೆ ಸ್ವಲ್ಪ ಕಂಫರ್ಟೇಬಲ್ ಇರ್ಲಿ ಅಂತ. ಮತ್ತೆ ಕಾಸ್ಟ್ ಸ್ವಲ್ಪ ಡಿಫರೆನ್ಸ್ ಬರುತ್ತೆ. ಅದು ಯಾವುದು? ಖಾಲಿ ಚೇಸ್ ತಗೊಂಡ್ರೆ ಬಿಸಿಲಿಗೆ ತುಂಬಾ ಬಿಸಿಲು ಎಲ್ಲ ಇದ್ರೆ ಆಟೋಮೆಟಿಕ್ ಟೆಂಪರೇಚರ್ ಏರ್ತದೆ, ಅದು ಜಾಸ್ತಿ ಆಗ್ತದೆ. ಅಂದ್ರೆ ಅದು ರನ್ನಿಂಗ್ ಅಲ್ಲಿ ಇರುವಾಗ ಅದು ಆಟೋಮೆಟಿಕ್ ಕಮ್ಮಿ ಆಗ್ತದೆ. ಅದು ಕೆಲವು ಟೈಮ್ ಒಂದೊಂದ್ಸಲ ಕಮ್ಮಿ ಆಗುದಿಲ್ಲ, ಆಟೋಮೆಟಿಕ್ ಕಮ್ಮಿ ಆಗುದಿಲ್ಲ. 150 ಮೇಲೆ ಹೋಯ್ತಂದ್ರೆ ಅದ್ರ ಮೇಲೆ ಒಂದು ಸೇಫ್ಟಿ ವಾಲ್ವ್ ಅಂತ ಒಂದಿದೆ, ಅದು ಓಪನ್ ಆಗ್ತದೆ. ಸಡನ್ ಆಗಿ ಓಪನ್ ಆಗ್ಬಿಡುತ್ತೆ ಅದು. ಓಪನ್ ಆಗಿ ಮೇಲೆ ಗ್ಯಾಸ್ ಲೀಕ್ ಆಗುತ್ತೆ, ಹೋಗ್ಬಿಡುತ್ತೆ ಗ್ಯಾಸ್. ಹೌದು. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮುತ್ತಯ್ಯ ಅಂತ. ಮುತ್ತಯ್ಯ ಅಂತ. ಎಲ್ಲಿ ಸರ್ ನಿಮ್ಮೂರು? ನಮ್ಮೂರು ಮಂಗಳೂರು. ಪ್ರಾಪರ್ ಆಗಿ ಮಂಗಳೂರು ಅವ್ರೇನಾ ನೀವು? ಅಲ್ಲ, ಪ್ರಾಪರ್ ತಮಿಳ್ನಾಡು. ತಮಿಳಿಯನ್ಸ್? ನಾವು ಮಂಗಳೂರಿಗೆ ಬಂದು ಸೆಟ್ಲ್ ಆಗಿ ಒಂದು 50 ವರ್ಷದ ಮೇಲೆ ಆಯ್ತು. ಫ್ಯಾಮಿಲಿ ಪೂರ್ತಿ ಮಂಗಳೂರಲ್ಲೇ? ಹೌದು, ನಂದು ಹುಟ್ಟಿದ್ದು ಬರ್ತೆಲ್ಲ ಮಂಗಳೂರಲ್ಲೇ. ನಿಮ್ ತಂದೆಯವರೇ ಬಂದು ಸೆಟ್ಲ್ ಆಗಿರೋದು? ಹೌದು. ಸರ್, ನಿಮ್ ತಂದೆಯವರು ಕೂಡ ಡ್ರೈವರ್ ಏನಾ? ಇಲ್ಲ, ಅವರು ಸಿವಿಲ್ ಕಾಂಟ್ರಾಕ್ಟರ್. ಈಗ ಕನ್ಸ್ಟ್ರಕ್ಷನ್ ಸಿವಿಲ್ ಕಾಂಟ್ರಾಕ್ಟರ್. ಸರ್, ನೀವು ಡ್ರೈವಿಂಗ್ ಫೀಲ್ಡ್ ಬಂದಿರೋದು ಹೇಗೆ? ಅದು ಹೇಗೆ ಅಂದ್ರೆ ಅಂದ್ರೆ ಮನೆಯ ಪರಿಸ್ಥಿತಿ ಸ್ವಲ್ಪ ಕಷ್ಟದಲ್ಲಿತ್ತು. ಕರ್ನಾಟಕದಲ್ಲಿ ಇದ್ದು ಗಾಡಿ ಕಲ್ತಿದ್ದು? ಹೌದು, ಕರ್ನಾಟಕದಲ್ಲಿ ಇದ್ದು. ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದು 20 ಇಯರ್ಸ್ ಆಯ್ತು. 20 ವರ್ಷ ಅಂದ್ರೆ ಯಾವ ಟೈಮ್ ಅಲ್ಲಿ ಬಂದಿರೋದು? ಅದು ಇಸ್ವಿ ಹೇಳಕ್ ಬರಲ್ಲ, ಅಂದ್ರೆ 2001 ಇಂದ ಈ ಲೈನ್ ಅಲ್ಲಿ ಇದ್ದೇನೆ. ಇದೆ ಮೋಟರ್ ಫೀಲ್ಡ್ ಅಲ್ಲಿ? ಅಂದ್ರೆ ಇದೆ LPG ಅಲ್ಲಿ. 20 ವರ್ಷ? LPG ಅಲ್ಲಿ, ಬೇರೆ ಯಾವ್ದು ಗಾಡಿ ಓಡಿಸಿಲ್ಲ ಇದ್ರು. ಸ್ಟಾರ್ಟಿಂಗ್ ಇಂದಾನೆ LPG-ನೇ? ಸ್ಟಾರ್ಟಿಂಗ್ ಇಂದಾನೆ LPG-ನೇ. ಸರ್, LPG ಅಲ್ಲಿ ಸ್ಟಾರ್ಟಿಂಗ್ ಬಂದಿರೋ ಗಾಡಿ ಯಾವ್ದು ಸರ್? ಇದು ಗ್ಯಾಸಿಗೆ ಇದೆ ಟ್ರೈಲರೇ ಇತ್ತು? ಟ್ರೈಲರೇ ಸ್ಟಾರ್ಟಿಂಗ್ ಇಂದಾನೆ ಟ್ರೈಲರೇ. ಮತ್ತು ಸಣ್ಣದು 10 ವೀಲ್ ಗಾಡಿ ಕೂಡ ಮೊದಲು ಇರ್ತಿತ್ತು. ಹೌದು, 10 ವೀಲ್ ಗಾಡಿ ಅಂದ್ರೆ ಸಣ್ಣ ಗಾಡಿ. CNG ಹೋಗ್ತಾ ಇದೆ? CNG ಹೋಗ್ತದಲ್ಲ, ಆ ತರ ಆಟೋ ಗ್ಯಾಸ್ ಅಂತ, ಆಟೋ LPG. ಖಂಡಿತ. ಪಂಪ್ಗೆ ಹೋಗ್ತಿತ್ತು ಅದು, ಈ ಬಂಕಿಗೆ. ಪೆಟ್ರೋಲ್ ಪಂಪ್ಗೆಲ್ಲ ಹೋಗ್ತದಲ್ಲ ಗ್ಯಾಸ್, ಅಲ್ಲಿಗೆ ಅಂತ ಇದಕ್ಕೆಲ್ಲ ಹೋಗ್ತಿತ್ತು. ಮತ್ತು ಅದು ಕೆಲವು ಪ್ರೈವೇಟ್ ಕಂಪನಿಗೆಲ್ಲ ಹೋಗ್ತಿತ್ತು. ಸಣ್ಣ ಗಾಡಿ. ಸರ್, ಇದೇನಕ್ಕೆ ಹೋಗುತ್ತೆ? ಈಗ ಇದು ನಮ್ಮ ಮನೆಗೆ ಯೂಸ್ ಮಾಡುವ ಕಮರ್ಷಿಯಲ್ ಮತ್ತು ಡೊಮೆಸ್ಟಿಕ್ ಸಿಲಿಂಡರ್ ಇದೆಯಲ್ಲ. ಹೌದು, ಅದಕ್ಕೆ ಬಳಕೆ ಮಾಡ್ಲಿಕ್ಕೆ. ಅಂದ್ರೆ ಎಲ್ಲಿ ಹೋಗಿ ಅನ್ಲೋಡ್ ಆಗುತ್ತೆ? ಈಗ ಇದು ಹೋಗೋದು ಗೋವಾದಲ್ಲಿ ಹೋಗಿ ನಾವು ಅಲ್ಲಿ ಅನ್ಲೋಡ್ ಮಾಡ್ತೇವೆ ಅವರ ಟ್ಯಾಂಕಿಗೆ.
ಅದು ಅನ್ಲೋಡ್ ಆದ್ಮೇಲೆ ಅವರು ತಗೊಂಡು ಇದು ಸಿಲಿಂಡರ್ಗೆ ಫಿಲ್ಲಿಂಗ್ ಮಾಡ್ತಾರೆ. ಸಿಲಿಂಡ್ರಿಗೆ. ಸಿಲಿಂಡರ್ಗೆ. ಓಕೆ ಸರ್, ಡೈರೆಕ್ಟ್ ಆಗಿ ಸಿಲಿಂಡ್ರಿಗೆ ಫಿಲ್ ಮಾಡೋದಲ್ಲ ಅಲ್ವಾ? ಅಲ್ಲ, ನಾವು ಅವರ ಸ್ಟೋರೇಜ್ಗೆ ನಾವು ಫಿಲ್ ಮಾಡ್ತೇವೆ, ಅಲ್ಲಿಂದ ಅವ್ರು ತಗೊಂಡು ಸಿಲಿಂಡರ್ಗೆ ಫಿಲ್ ಮಾಡ್ತಾರೆ. ಓಕೆ, ನೀವು ಹೋಗಿ ಡಂಪ್ ಮಾಡ್ಬಿಟ್ಟು ಬರೋದು. ಹೌದು, ಈ ದೊಡ್ಡ ಬಂಕರಿಗೆ ಅಲ್ವಾ? ಹೌದು. ಓಕೆ ಸರ್, ಏನು ಬಂಕರ್ ಅಲ್ಲಿ ಎಷ್ಟು ಗಾಡಿ ಸಾಧಾರಣ ಅಂದ್ರೆ ಅನ್ಲೋಡ್ ಆಗತ್ತೆ ಅಲ್ಲಿ? ಅದು ಹೇಳಕ್ ಬರಲ್ಲ, ಅವ್ರ ಸ್ಟೋರೇಜ್ ಎಷ್ಟು ಇದೆ ಅಂತ ಅದು ಹೇಳಕ್ ಬರಲ್ಲ. ಎಲ್ಲಾ ಕಡೆ ಒಂದೇ ತರ ಇರಲ್ವಾ? ಎಲ್ಲಾ ಕಡೆ ಒಂದೇ ತರ ಇರಲ್ಲ. ಎಷ್ಟಿರ್ಬೋದು ಸರ್ ಗೋವಾದಲ್ಲಿ ಒಂದು ಸಾರಿ ಗಾಡಿ? ಅಲ್ಲ, ನಮ್ದು ಡೈಲಿ ಒಂದು ದಿನಕ್ಕೆ ಈಗ 8 ಗಾಡಿ 12 ಗಾಡಿ ಖಾಲಿ ಆಗ್ತದೆ ಗೋವಾದಲ್ಲಿ. ಇದೇ ತರ ದೊಡ್ಡ ಗಾಡಿ. ಓಕೆ, 8 ಗಾಡಿ 12 ಗಾಡಿ ಖಾಲಿ ಆಗ್ತದೆ. 8 ಗಾಡಿ 12 ಗಾಡಿ ಖಾಲಿ ಆಗ್ತದೆ ಸರ್. ಒಂದ್ ಲೋಡಿಂಗ್ ಗೆ ಎಷ್ಟು ಅವರ್ ಬೇಕಾಗುತ್ತೆ? ಲೋಡಿಂಗಿಗೆ 45 ಮಿನಿಟ್ಸ್, 1 ಅವರ್, 45 ನಿಮಿಷ 1 ಅವರ್. 1 ಅವರ್ಗೆ ಎಷ್ಟು ಟನ್ ಇರುತ್ತೆ? ಇದು 18 ಟನ್ ಬರುತ್ತೆ. 18 ಟನ್ ಅಷ್ಟೇನಾ? ಖಾಲಿ ಒಳಗಿರೋ ಪ್ರಾಡಕ್ಟ್ 18 ಟನ್. ಓಕೆ, ಟೋಟಲ್ ಗಾಡಿ ಸೇರಿ ವೆಯ್ಟ್ ಎಲ್ಲ ಟೋಟಲ್ ಸೇರಿ 35 ಟನ್ ಬರುತ್ತೆ. 35 ಟನ್ ಟೋಟಲ್ ವೆಯ್ಟ್ 35 ಟನ್. ಇದು ಎಷ್ಟು ವೀಲರ್ ಗಾಡಿ ಸರ್? ಇದು 14 ವೀಲ್ ಗಾಡಿ. 14 ವೀಲ್ ಗಾಡಿ ಅಷ್ಟೇ ಬರೋದಾ ಸರ್? ಅಷ್ಟೇ ಕೊಡೋದು ಅವ್ರ ಕೆಪಾಸಿಟಿ. ಇಲ್ಲಾಂದ್ರೆ ಲೋಡ್ ಬೇಕಾದ್ರೆ ಇದಕ್ಕೆ ಇನ್ನೂ ಒಂದು 5 ಟನ್ ಹಾಕ್ಬೋದು. ಅಂದ್ರೆ ಗವರ್ಮೆಂಟ್ ಕೆಪಾಸಿಟಿ ಎಷ್ಟು ಉಂಟು ಅಷ್ಟೇ ಅವ್ರು ಕೊಡುದು. ಅದಕ್ಕಿಂತ ಮೇಲೆ ಒಂದು 50 ಕೆಜಿ ಕೂಡ ಅವ್ರ ಮೇಲೆ ಓವರ್ಲೋಡ್ ಕೊಡೋದೇ ಇಲ್ಲ. ಎಲ್ಲಿ ಲೋಡ್ ಆಗುತ್ತೆ ಸರ್ ನಮ್ಮ ಇಂಡಿಯಾದಲ್ಲಿ? ಇಂಡಿಯಾದಲ್ಲಿ ತುಂಬಾ ಕಡೆ, ಅಂದ್ರೆ ನಾರ್ತ್ ಕಡೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಓಕೆ, ನಾರ್ತ್ ಕಡೆ ಅಂದ್ರೆ ನಮ್ಮ AGS ಲೋಡ್ ಆಗ್ತದೆ, ಆಮೇಲೆ ಉರಾನ್ ಅಲ್ಲಿ ಲೋಡ್ ಆಗ್ತದೆ, ಮತ್ತು ಇಲ್ಲಿ ಪೂನಾ ಶಿಕಾರಾಪುರದಲ್ಲಿ ಲೋಡ್ ಆಗ್ತದೆ. ಅದು ಶಿಕಾರಾಪುರದಲ್ಲಿ ಮೊದಲು ಅನ್ಲೋಡಿಂಗ್ ಪ್ಲಾಂಟ್ ಇತ್ತು ಅದು. ಓಕೆ, ಅದು ಈಗ ಅದನ್ನ ಲೋಡಿಂಗ್ ಪ್ಲಾಂಟ್ ಆಗಿ ಅದನ್ನು ಕನ್ವರ್ಟ್ ಮಾಡಿದ್ದಾರೆ. ಓಕೆ, ಮತ್ತೆ ಇದೆ ಈ ಕಡೆ ನಾರ್ತ್ ಸೈಡ್ಗೆ ಇಲ್ಲಿ ಸತಾರಾ, ಮಹಾರಾಷ್ಟ್ರ, ಸೋಲಾಪುರ. ನಮ್ಮ ಕರ್ನಾಟಕದಲ್ಲಿ ಬೆಳಗಾಮಲ್ಲೂ ಲೋಡ್ ಆಗುತ್ತಾ? ಬೆಳಗಾಮಲ್ಲಿ ಅನ್ಲೋಡ್ ಆಗೋದು. ಓಕೆ, ಅಂದ್ರೆ ಇದು ಕಾರ್ಪೊರೇಷನ್ ಬೇರೆ ಬೇರೆ ಇರ್ತಲ್ಲ. ಖಂಡಿತ. ಇಂಡಿಯನ್ ಆಯಿಲ್ ಹಾಗೆ ಅದು ಅಲ್ವಾ? ಮೂರೇ. ಓಕೆ, ಮತ್ತೆ ಯಾವ್ದು ಇಲ್ಲ. ಓಕೆ, ಮತ್ತೆ ಇರೋದು ಕೆಲವು ಪ್ರೈವೇಟ್ ಇದೆ, ಅದು ಯಾವ್ದಂತ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಸರ್, ಇವಾಗ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ನಮ್ಮ ಈ ಸೌತ್ ಇಂಡಿಯಾದಲ್ಲಿ ಜಾಸ್ತಿ 99.9% ಇರೋದೆಲ್ಲ ತಮಿಳಿಯನ್ಸ್ ಓನರ್ದೇ ಗಾಡಿ ಅಲ್ವಾ? 99% ಅಂತ ಹೇಳಕ್ ಬರಲ್ಲ. ಅಂದ್ರೆ ಈ LPG ಲೈನ್ ಅಲ್ಲಿ ಅದೇ LPG ಲೈನ್ ಅಲ್ಲಿ ಲಾರಿ ಫೀಡಲ್ ಅಲ್ಲ, LPG ಲೈನ್ ಅಲ್ಲಿ ಅದು 90% ತಮಿಳ್ನಾಡು ಅವ್ರದ್ದು. ಇನ್ನು 1% ಏನೋ ನಮ್ ಕರ್ನಾಟಕದವ್ರದ್ದು ಇರ್ಬೋದು. ಕರ್ನಾಟಕದವ್ರ ಇಲ್ಲ, ಆಂಧ್ರದ್ದು ಇರುತ್ತೆ. ಕರ್ನಾಟಕದವ್ರದ್ದು ಯಾವ್ದು ಇಲ್ವಾ? ಇಲ್ಲ. ಆಮೇಲೆ ಈ ಕಡೆ ನಾರ್ತ್ ಕಡೆ ಅವರು ಸೌತ್ಗೆ ಗಾಡಿ ಹಾಕಿರ್ತಾರೆ. ಅಟ್ಕೇಶ್ವರ ಅದೆಲ್ಲ ನಾರ್ತ್ ಸೈಡ್ ಇದು ಗಾಡಿ. ಖಂಡಿತ. ಅವ್ರು ಟೆಂಡರ್ಗೆ ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಈ ಕಡೆಗೆ ಓಡ್ಲಿಕ್ಕೆ ಅವ್ರು ಇಲ್ಲಿ ಟೆಂಡರ್ಗೆ ಹಾಕಿದ್ದಾರೆ. ಮತ್ತು ಶ್ರೀ ಆನಂದ್ ಅಂತ ಗಾಡಿ ಓಡ್ತದೆ. ಹೌದು, ಅದೆಲ್ಲ ಈ ಕಡೆ ಓಡ್ಲಿಕ್ಕೆ ಬಾಂಬೆ ಬಾಡಿ ಕ್ಯಾಬಿನ್ ಅಲ್ವಾ? ಬಾಂಬೆ ಬಾಡಿ ಕ್ಯಾಬಿನ್, ಅದು ಅಲ್ಲಿ ಅವ್ರದ್ದು. ಓನರ್ ಎಲ್ಲ ಅಲ್ಲಿ ಅವ್ರದ್ದು. ಈ ಕಡೆ ಡ್ರೈವರ್ ಇಟ್ಟು ನಡೆಸ್ತಾರೆ. ಡ್ರೈವರ್ ಅಲ್ಲಿ ಅವ್ರದೇ, ಆ ಕಡೆಯವರೇ ಡ್ರೈವರ್. ಅಂದ್ರೆ ಇಲ್ಲಿಯವರ ಗಾಡಿಗೆ ಕೂಡ, ತಮಿಳ್ನಾಡಿನ ಗಾಡಿಯವ್ರಿಗೆ ಕೂಡ ಆ ಕಡೆಯವರು ಡ್ರೈವರ್ ತುಂಬಾ ಜನ ಇದ್ದಾರೆ. ಹೌದು, ಆಲ್ಮೋಸ್ಟ್ ಆಲ್ ಅವರೇ ಇರೋದು. ನಮ್ ಕನ್ನಡದವರು ಗ್ಯಾಸ್ ಟ್ಯಾಂಕರ್ ಗೆ ಒಂದ್ 2% ಇದಾರೆ ಅಷ್ಟೇ. ಹೌದು. ಈ ಓನರ್ದು ಎಷ್ಟು ಗಾಡಿ ಇದೆ ಸರ್? ಇವ್ರದ್ದು ಗಾಡಿ ತುಂಬಾ ಇದೆ, ನನಗೆ ಲೆಕ್ಕ ಇಲ್ಲ ಎಷ್ಟು ಇದೆ ಅಂತ. ಇವ್ರದ್ದು ತುಂಬಾ ಇದೆ. ಯಾವ ಕಂಪನಿ ಸರ್ ಇದು? RCS ಅಂದ್ರೆ ಅದು ಬೋರ್ಡ್ ಅಲ್ಲಿ RCS ಅಂತ ಬರ್ತದೆ, ಮೇಲೆ ಸಂಜೀವ್ ಅಂತ ರೂಟ್ ಬೋರ್ಡ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆ, ನೀವು ಸ್ಟಾರ್ಟಿಂಗ್ ಇಂದನೂ ಇದೇ ಕಂಪನಿನಾ? ಇಲ್ಲ, ನಾನು ಕೆಲವು ಕಂಪನಿ ತುಂಬಾ ಓನರ್ ಆಯ್ತು. ಅಂದ್ರೆ ಟೆಂಡರ್ ಮುಗಿದ್ರೆ ಗಾಡಿ ಒಂದೊಂದ್ಸಲ ಗಾಡಿ ಲೋ ಮಾಡಲ್ ಆಗ್ತದಲ್ಲ. ಹೌದು, ಗಾಡಿ ಹೊರಗೆ ಹೋಗ್ತದೆ ಅದು, ಮತ್ತೆ ಬೇರೆ ಗಾಡಿ ಹಾಕ್ತಾರೆ. ಇದು ಹೊಸ ಗಾಡಿ ಅಲ್ವಾ? ಇದು ಹೊಸ ಗಾಡಿ. ಎಷ್ಟು ಮಂತ್ ಆಯ್ತು ಸರ್ ಬಂದಿ? ಯಾರು? ಈ ಗಾಡಿ ಬಂದಿ? ಈ ಗಾಡಿಯಾ? ಇದು ಈಗ ಈ ಗಾಡಿ ಲೈನ್ ಬಂದು ಈಗ 2 ವರ್ಷ ಆಯ್ತು. 2 ವರ್ಷ. 22 ಮಾಡೆಲ್ ಗಾಡಿ ಇದು. 22 ಮಾಡೆಲ್ ಗಾಡಿನೇ ಈಗ BS6 ಗಾಡಿ ಇದು. BS6. ಸರ್, ಮತ್ತೆ ಇನ್ನೊಂದ್ ಏನಂದ್ರೆ, ಈ ತಮಿಳ್ನಾಡವರು ಏನು ಲಾರಿ ಗ್ಯಾಸಿಗೆ ಅಟ್ಯಾಚ್ ಮಾಡ್ತಾರಲ್ವಾ, ಅವ್ರ ಕಂಪನಿ ಕ್ಯಾಬಿನ್ ಆದ್ರೂ ಸಹ ಇದು ನಮಕಲ್ಲೇ ಕಟ್ಸೋದಲ್ವಾ? ಹೌದು. ಏನಕ್ಕೆ ಸರ್ ಹಾಗೆ? ಅದು ಅಂದ್ರೆ ಡ್ರೈವರ್ಗೆ ಸ್ವಲ್ಪ ಕಂಫರ್ಟೇಬಲ್ ಇರ್ಲಿ ಅಂತ. ಓಕೆ, ಮತ್ತೆ ಕಾಸ್ಟ್ ಸ್ವಲ್ಪ ಡಿಫರೆನ್ಸ್ ಬರುತ್ತೆ. ಅದು ಯಾವುದು? ಖಾಲಿ ಚೇಸ್ ತಗೊಂಡ್ರೆ, ಆಮೇಲೆ ಕ್ಯಾಬಿನ್ ಕಂಪನಿದ ಕ್ಯಾಬಿನ್ ತಗೊಂಡು ಅದಕ್ಕೂ ಮತ್ತು ಖಾಲಿ ಚೇಸ್ಗೂ ಕಾಸ್ಟ್ ಡಿಫರೆನ್ಸ್ ಬರುತ್ತೆ. ತುಂಬಾ ವ್ಯತ್ಯಾಸ ಇದೆಯಾ? ತುಂಬಾ ಅಂದ್ರೆ ಒಂದು 3-4 ಲಕ್ಷ ರೂಪಾಯಿ ಡಿಫರೆನ್ಸ್ ಬರುತ್ತೆ. ಹಾಗೆ. ಹೌದು. ಇದೇ ಒಳ್ಳೇದಲ್ವಾ ನಮಗೆ? ಅಂದ್ರೆ ಇದೇ ಒಳ್ಳೇದು ಬರುತ್ತೆ. ಇದೇ ಒಳ್ಳೇದು. ಹಾಗೆ. ಹೌದು, ಕಂಫರ್ಟೇಬಲ್. ನಮಗೆ ಸ್ವಲ್ಪ ಒಳಗೆ ಕಂಫರ್ಟೇಬಲ್, ಒಳಗಡೆ ತುಂಬಾ ಸ್ಪೇಸ್ ಇರುತ್ತೆ, ಕಂಫರ್ಟೇಬಲ್ ಇರುತ್ತೆ. ಒಳಗಡೆ ತುಂಬಾ ಸ್ಪೇಸ್ ಇರುತ್ತೆ. ಹೌದು ಸರ್, ಇನ್ನೊಂದೇನಂದ್ರೆ, ಈ ಇದಿರುತ್ತವಲ್ಲ, ಈ ಇವಾಗ ನೀವು
ಟ್ಯಾಂಕರ್ ಈ LPG ಲೈನಿಗೆ ಬರ್ಬೇಕಂದ್ರೆ ಡ್ರೈವರ್ ಆಗಿ ನೀವು ಇವಾಗ ಹೇಳಿದ್ರೆ ತುಂಬಾ ಕಂಪನಿ ನಂದು ಚೇಂಜ್ ಆಯ್ತು ಅಂತ. ಸರ್ ಏನಕ್ಕೆ ಅಂದ್ರೆ ನಿಮ್ಗೆ ಈ ನಮ್ಮ ಸೌತ್ ಅಲ್ಲಿ ಓಡಾಡೋದಷ್ಟೇ ಲೈನ್ ಇಷ್ಟನಾ? ಹೌದು, ನನಗೆ ಸೌತ್ ಅಲ್ಲಿ ಓಡೋದಷ್ಟೇ. ಯಾಕಂದ್ರೆ ಕೋಸ್ಟಲ್ ಲೈನ್ ಅಲ್ಲಿ ನಮಗೆ ಅಂದ್ರೆ ಮನೆ ಕೂಡ ಮಂಗಳೂರಲ್ಲೇ ಇದೆ. ಹೌದು, ಮತ್ತೆ ನಾವು ಮೇಲಿಂದ ಓಡಾಡ್ಲಿಕ್ಕೆ ಆಗತ್ತೆ. ಅಂದ್ರೆ ಹೊರಗೆ ಕೂಡ ಇದ್ದಿದ್ದೇನೆ ನಾನು ಒಂದು 2 ತಿಂಗಳು 3 ತಿಂಗಳು ಈಗ ಹೊರಗೆ, ಅಂದ್ರೆ ಕೇರಳದಲ್ಲಿ, ಕೊಚ್ಚಿನಲ್ಲಿ, ಇಲ್ಲಿ ಸರೌಂಡಿಂಗ್ ಅಲ್ಲಿ ಇದೆ ಸರೌಂಡಿಂಗ್ ಅಲ್ಲಿ. ಅಂದ್ರೆ ಹೇಗಿದ್ರು ತಿಂಗಳಿಗೆ ಒಂದ್ಸಲ ಆದ್ರೂ ಮನೆಗೆ ಬರೋ ತರ ನಾವು ಮುಂಬೈ ಗುಜರಾತ್ ಆ ಕಡೆ ಏನು ಹೋಗಿಲ್ಲ? ಆ ಕಡೆ ಹೋಗಿಲ್ಲ. ಆ ಕಡೆ ಹೋದ್ರೆ ಮತ್ತೆ ಈ ಕಡೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಹೌದು, ಅಂದ್ರೆ 6 ತಿಂಗಳಿಗೆ ಒಂದ್ಸಲ ಇಲ್ಲ ವರ್ಷಕ್ಕೊಂದ್ಸಲ ಹೀಗೆ ಬರ್ಬೇಕಾಗ್ತದೆ. ಹೌದು, ಅಲ್ಲೇ ಟ್ರಿಪ್ ಮಾಡ್ತಾ ಇರೋದು. ಅದಕ್ಕೆ ಅಂದ್ರೆ ನಮ್ಮ ಸೌತ್ ಅಲ್ಲೇ, ನಮ್ಮ ಮಂಗಳೂರಲ್ಲೇ ತುಂಬಾ ಗಾಡಿ ಓಡ್ತಾವಲ್ಲ, ಯಾವ್ದಾದ್ರು ಒಂದು ಗಾಡಿ ನಾವು ಚೇಂಜ್ ಮಾಡ್ಕೊಳ್ತೀರಾ? ಹಾಗೆ ಸರ್, ಮಂಗಳೂರಲ್ಲಿ ಈ ಕಂಪನಿ ಅವ್ರದ್ದೆಲ್ಲ ಲೋಡ್ ಆಗುದು ಅಥವಾ ಬೇರೆ ಬೇರೆ ಕಡೆ? ಬೇರೆ ಬೇರೆ ಕಂಪನಿ ಇದೆ ಮಂಗಳೂರಲ್ಲೇ. ಅಂದ್ರೆ LPG ಅಂದ್ರೆ ಅವರು ಗವರ್ಮೆಂಟ್ ಟರ್ಮಿನಲ್ ಒಂದೇ, MRPL ಅಂತ ಎಲ್ಲರೂ ಅಂದ್ರೆ ಎಲ್ಲ ಒಂದೇ. ಇಂಡಿಯನ್ ಆಯಿಲ್ ಒಂದೇನಾ? ಎಲ್ಲ ಒಂದೇ, ಹೆಸರು ಮಾತ್ರ ಬೇರೆ ಬೇರೆ. ಓಕೆ, ಹೆಸರು ಮಾತ್ರ ಬೇರೆ ಬೇರೆ. 3 ಕಾರ್ಪೊರೇಷನ್ ಗ್ಯಾಸ್ ಒಂದೇ ಕಡೆ ಲೋಡ್ ಆಗೋದು, ಲೋಡ್ ಒಂದೇ ಕಡೆ ಆಗೋದು. ಆದ್ರೆ ಹೆಸರು ಮಾತ್ರ ಬೇರೆ ಬೇರೆ ಇದೆ. ಭಾರತ್ ಗ್ಯಾಸ್, ಇಂಡಿಯನ್ ಗ್ಯಾಸ್, ಅವರವರು ಹೊರಗಿನಿಂದ ಒಂದೇ ಶಿಪ್ ಅಲ್ಲಿ ಅವರು ಸ್ಟಾಕ್ ತಗೊಂಡ್ ಬರ್ಲಿಕ್ಕೆ ಆಗುದಿಲ್ಲ. ಹೌದು, ಅದಕ್ಕೆ 3 ಜನ ಸೇರಿ ತಗೊಂಡ್ ಬರ್ತಾರೆ. ಒಂದು ಪಾರ್ಟ್ನರ್ಶಿಪ್ ತರ 3 ಜನ ಸೇರಿ ತಗೊಂಡ್ ಬಂದ್ರೆ ಅದು ಇಲ್ಲಿ ಡಿವೈಡ್, ಅವರದ್ದು ಎಷ್ಟು ಟನ್ ಬರುತ್ತೆ, ಇವ್ರದ್ದು ಎಷ್ಟು ಟನ್ ಬರುತ್ತೆ, ಡಿವೈಡ್ ಮಾಡ್ಕೊಂಡು ಅವರವರ ಕಾರ್ಪೊರೇಷನ್ ಗೆ ಅವ್ರು ಲೋಡ್ ಮಾಡ್ಕೊಳ್ತಾರೆ. ಸರ್ ಮತ್ತೆ ಏನಂದ್ರೆ ಇದು ಎಲ್ಲಿಂದ ಬರುತ್ತೆ ಗ್ಯಾಸ್ ಹೆಚ್ಚಿಗೆ ಅಂದ್ರೆ ಹೊರಗಿನ ದೇಶದಿಂದ ಬರ್ತದೆ. ಅಂದ್ರೆ ಯಾವ್ದು ದೇಶದಿಂದ ಅದು ನಮಗೆ ಅಷ್ಟೊಂದು ಮಾಹಿತಿ ಇರಲ್ಲ. ಸರ್ ಇವಾಗ ರೀಸೆಂಟ್ ಆಗಿ ಗ್ಯಾಸಿಗೆ ತುಂಬಾ ಡಿಮಾಂಡ್ ಆಗಿತ್ತಲ್ವಾ? ಹೌದು, ತುಂಬಾ ಗಾಡಿಯವ್ರು ಹೇಳ್ತಾ ಇದ್ರು ಟ್ರಿಪ್ಪೇ ಆಗಲ್ಲ, ಅಲ್ಲಿ ಲೋಡಿಂಗ್ ತುಂಬಾ ಕಮ್ಮಿ ಆಯ್ತು. ನಿಜ ಅಲ್ವಾ ಸರ್? ಹೌದು, ಅದು ಒಂದೊಂದ್ಸಲ ನಮಗೆ ಕೂಡ ಆಗ್ತದೆ. ಅಂದ್ರೆ ಗಾಡಿ ಸರಿಯಾಗಿ ಲೋಡ್ ಆಗುದಿಲ್ಲ ಅಂದ್ರೆ ನಮಗೆ ಅಲ್ಲಿ ಪ್ರಾಡಕ್ಟ್ ಇರುವುದಿಲ್ಲ. ಮಂಗಳೂರಿಗೆ ಹೋದ್ರೆ ಒಂದೊಂದ್ಸಲ ಪ್ರಾಡಕ್ಟ್ ಇರುವುದಿಲ್ಲ, ಲೋಡಿಂಗ್ ಇರೋದಿಲ್ಲ. ಯಾಕಂದ್ರೆ ಹೊರಗಿಂದ ಮಾಲ್ ಬರುದಿಲ್ಲ ಅಲ್ಲ. ಕೆಲವು ಟೈಮ್ ಹೊರಗಿನ ದೇಶದಲ್ಲಿ ಏನಾದ್ರು ಫೈಟಿಂಗ್ ಹೀಗೆ ವಾರ ಎಲ್ಲ ನಡೆದ್ರೆ ಅಲ್ಲಿಂದ ಶಿಪ್ ಬರುವುದಿಲ್ಲ, ಅದನ್ನು ಬ್ಲಾಕ್ ಮಾಡಿರ್ತಾರೆ. ಆಗ ನಮಗೆ ಇಲ್ಲಿ ಸ್ವಲ್ಪ ಇದಾಗ್ತದೆ, ತೊಂದರೆ ಆಗ್ತದೆ. ನಿಮ್ಗೆ ಹೊಡೆತ ಬೀಳುತ್ತೆ. ಹೌದು, ನಮಗೆ ಹೊಡೆತ ಬೀಳುತ್ತೆ. ನಮಗೆ ಅಂತ ಅಂದಲ್ಲ, ಎಲ್ಲ ಕಂಪನಿಗೆ ಅಂತಲ್ಲ, ಜಾಸ್ತಿ ಮನೆಗಳಿಗೆ ಸಿಲಿಂಡರ್ ಸರಿಯಾದ ಟೈಮಿಗೆ ಸಿಗೋದಿಲ್ಲ. ಸಿಲಿಂಡರ್ ಸರಿಯಾದ ಟೈಮಿಗೆ ಸಿಗುದಿಲ್ಲ. ಹೌದು, ಈಗ ನೋಡಿ, ಈಗ ಇರಾನ್ ಮತ್ತು ಇಸ್ರೇಲ್ ಎಲ್ಲ ವಾರ ಆಯ್ತಲ್ಲ, ಅವಾಗ ತುಂಬಾ ಸಿಲಿಂಡರ್ಗೆಲ್ಲ ಡಿಮ್ಯಾಂಡ್ ಆಯ್ತಲ್ಲ. ಹೌದು, ಖಂಡಿತ. ಹೋಟೆಲ್ಗಳೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ನಿಮ್ಗೆಲ್ಲ ಲೋಡ್ ಆಗ್ತಾ ಇಲ್ಲ, ನಮಗೆ ಅಲ್ಲಿ ಲೋಡ್ ಆಗ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಇವರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಸಪ್ಲೈ ಅಂದ್ರೆ ಸ್ವಲ್ಪ ಸಿಲಿಂಡರ್ ಎಷ್ಟು ರನ್ನಿಂಗ್ ಇದೆ ಅಷ್ಟೇ ಕೊಡ್ತಿದ್ದಾರೆ. ಆದ್ರೂ ಬ್ಲಾಕ್ ಅಲ್ಲಿ ಸಿಗುವುದನ್ನು ಕಟ್ ಮಾಡಿದ್ದಾರೆ. ಮೊದಲೆಲ್ಲ ತುಂಬಾ ಬ್ಲಾಕ್ ಅಲ್ಲಿ ಇತ್ತು. ನಮಗೆ ಈಗ ಖಾಲಿ ಆದ್ರೆ ಹೋಗಿ ಕೊಟ್ಬಿಟ್ಟು ಕೂಡಲೇ ನಾವು ಒಂದು 200-300 ಜಾಸ್ತಿ ಕೊಟ್ಟು ನಾವು ತಗೊಂಡ್ ಬರ್ತಿದ್ವಿ. ಆ ತರ ಕೊಡುವುದನ್ನು ಸ್ಟಾಪ್ ಮಾಡಿದ್ದಾರೆ. ಹಾಗಾಗಿ ಸಿಲಿಂಡರ್ ಸ್ವಲ್ಪ ಸಿಗುದು ಸ್ವಲ್ಪ ಕಮ್ಮಿ ಆಯ್ತು. ಮತ್ತು ಈಗ ಎಲ್ಲ ಸ್ವಲ್ಪ ನಾರ್ಮಲ್ ಆಗಿ ಈಗ ನಡೀತಾ ಇದೆ. ಇವಾಗೆಲ್ಲ ಸರಿ ಆಗ್ತಾ ಬಂತು ಈಗ. ಸರ್ ಮಂತಿಗೆ ಎಷ್ಟು ಟ್ರಿಪ್ ಆಗುತ್ತೆ ಇದು? ಮಂತಿಗೆ ನಮ್ದು ನಾರ್ಮಲ್ ಮಂತಿಗೆ 5 ಟ್ರಿಪ್ 6 ಟ್ರಿಪ್ ಆಗ್ತದೆ. ಮಂತಿಗೆ ಅಷ್ಟೇನಾ? ಅಷ್ಟೇ ಸರ್. ಏನಾದ್ರು ಅಂದ್ರೆ ಗಾಡಿ ಜಾಸ್ತಿ ಇದೆ ಅಲ್ಲ, ನಮ್ಗೀಗ ಮಂಗಳೂರಲ್ಲಿ ಹೋದ್ರೆ ಒಂದು ದಿನ 2 ದಿನ ಆಗ್ತದೆ ಲೋಡ್ ಆಗ್ಲಿಕ್ಕೆ. ಅಂದ್ರೆ ನಮ್ಗಿಂತ ಮೊದಲಿನ ಗಾಡಿ ಇರ್ತದೆ ಅಲ್ಲಿ. ಅಲ್ಲಿ ಹಾಲ್ಟ್ ಆಗಿರುವ ಗಾಡಿ ಇರ್ತದೆ. ಅದೇ ತರ ನಾವೀಗ ಲೋಡಿಗೆ ಹೋಗ್ತೇವಲ್ಲ, ಈಗ ಲೋಡಿಗೆ ಹೋದಾಗ ಅಲ್ಲಿ ಕೂಡ ಗಾಡಿ ಇರ್ತದೆ. ಖಂಡಿತ. ಅನ್ಲೋಡಿಂಗ್ ಪಾಯಿಂಟ್ ಅಲ್ಲಿ ನಮ್ಗಿಂತ ಮೊದಲಿನ ಗಾಡಿ ಇರ್ತದೆ. ಹಾಗೆ ನಮ್ಗೆ ವೇಟ್ ಮಾಡ್ಲಿಕ್ಕೆ ಟೈಮ್ ಹೋಗ ನಮ್ಗೆ ಅದು ದಿನ ಕಳೆದು ಹೋಗ್ತದೆ. ಆಗ ನಮ್ಗೆ ಟ್ರಿಪ್ ಒಂದು ಕಮ್ಮಿ ಆಗ್ತದೆ. ಸಾಧಾರಣ ಎಷ್ಟು ದಿನ ಬೇಕು ಸರ್ ಲೋಡ್ ಮಾಡಿ ಹೋಗಿ ಅನ್ಲೋಡ್ ಮಾಡು ಮತ್ತೆ ನೆಕ್ಸ್ಟ್ ಟ್ರಿಪ್ಪಿಗೆ ಹೋಗುವವರಿಗೆ? ಸಾಧಾರಣ ನಾರ್ಮಲ್ ಗಾಡಿ ನಮಗೆ ಆಲ್ಟ್ ಇಲ್ಲ ಅಂದ್ರೆ ಅಲ್ಲಿಂದ ಬರ್ಲಿಕ್ಕೆ 1 ದಿನ, ಇಲ್ಲಿಂದ ಹೋಗ್ಲಿಕ್ಕೆ 1 ದಿನ, ಖಾಲಿ ಮಾಡ್ಲಿಕ್ಕೆ 1 ದಿನ. ಖಾಲಿ ಮಾಡ್ಲಿಕ್ಕೆ 1 ದಿನ ಅಂತಲ್ಲ, ಖಾಲಿ ಮಾಡ್ಲಿಕ್ಕೆ 3 ಅವರ್ ಸಾಕು. 3 ಅವರ್ ಬೇಕಾಗುತ್ತೆ? 3 ಅವರ್ ಬೇಕು. ಲೋಡಿಂಗ್ 1 ಅವರ್ ಅಷ್ಟೇ. ಏನಕ್ಕೆ ಸರ್ ಹಾಗೆ ತುಂಬಾ ವ್ಯತ್ಯಾಸ? ಅಂದ್ರೆ ನಾವು ಡೈರೆಕ್ಟ್ ಆಗಿ ಈಗ ಮಂಗಳೂರಿಗೆ ಹೋದ್ರೆ ನಮಗೆ ಕಂಪನಿ ಒಳಗೆ ಹೋದ್ಮೇಲೆ ಡೈರೆಕ್ಟ್ ಆಗಿ ಲೋಡಿಂಗ್ ಇಡ್ತಾರೆ. ಅದೇ ತರ ನಮಗೆ ಅನ್ಲೋಡಿಂಗ್ ಹೋಗುವಾಗ ಅನ್ಲೋಡಿಂಗ್ ಡೈರೆಕ್ಟ್ ನಮಗೆ ಖಾಲಿ ಮಾಲನ್ನು ಡೈರೆಕ್ಟ್ ಅನ್ಲೋಡ್ ಮಾಡೋದಿಲ್ಲ. ಫಸ್ಟ್ ಪ್ರೆಷರ್ ಕೊಡ್ತಾರೆ. ಪ್ರೆಷರ್ ಕೊಟ್ರೇನೆ ಟ್ಯಾಂಕಿಗೆ ಪ್ರೆಷರ್ ಕೊಟ್ರೇನೆ ಮಾಲ್ ಅದು ಹೊರಗೆ ಬರೋದು, ಪ್ರಾಡಕ್ಟ್ ಹೊರಗೆ ಬರೋದು. ಏರ್ ಪ್ರೆಷರ್ ಅಲ್ವಾ? ಏರ್ ಪ್ರೆಷರ್. ಏರ್ ಅಂದ್ರೆ ಹೊರಗಿನ ಗಾಳಿ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ, ಅದರದಂತ ಬೇರೆ ಇರ್ತದೆ. ಅದು ಪ್ರೆಷರ್ ಕೊಟ್ರೇನೆ ಗ್ಯಾಸ್ ಹೊರಗೆ ಬರೋದು. ಅದು ಮತ್ತೆ ಪ್ರೆಷರ್ ಕೊಟ್ಟ ಪ್ರೆಷರ್ ಅನ್ನು ಮತ್ತೆ ಪುನಃ ಖಾಲಿ ಮಾಡ್ಬೇಕು ಅವರು. ಅಷ್ಟು ಅದು ಪ್ರೆಷರ್ ಒಳಗೇನೆ ಇರ್ತದೆ. ಪ್ರೆಷರ್ ಕೊಡ್ತಾ ಇರುವ ಪ್ರಾಡಕ್ಟ್ ಎಲ್ಲ ಹೊರಗೆ ಬರ್ತಾ ಇರ್ತದೆ. ಆಮೇಲೆ ಲಾಸ್ಟಿಗೆ ಪ್ರಾಡಕ್ಟ್ ಖಾಲಿ ಆದ್ಮೇಲೆ
ಇರುವ ಪ್ರೆಷರ್ ಅನ್ನು ಮತ್ತೆ ರಿಟರ್ನ್ ತೆಗಿತಾರೆ ಅವ್ರು. ಮತ್ತೆ ಹೊರಗೆ ತೆಗೆಯೋದು ಮತ್ತೆ ಅವ್ರು ತಗೊಳ್ತಾರೆ ಅದನ್ನ. ತಗೊಳ್ತಾರೆ. ನಮ್ಮದು ಪ್ರೆಷರ್ ಎಷ್ಟಿತ್ತು ಅಷ್ಟೇ ನಮಗೆ ಇಟ್ಟು ಬ್ಯಾಲೆನ್ಸ್ ಕೊಡ್ತಾರೆ ಅವ್ರು. ಬ್ಯಾಲೆನ್ಸ್ ಕೊಡ್ತಾರೆ. ಅದಕ್ಕೆ ಟೈಮ್ ಸ್ವಲ್ಪ ಆಗ್ತದೆ ಅದು. ಆಗುತ್ತೆ ಸರ್. ಮತ್ತೆ ನಿಮ್ಗೆ ರೋಡ್ ಅಲ್ಲಿ ಲೋಡಿಂಗ್ ಪಾಯಿಂಟ್ ಇಂದ ಅನ್ಲೋಡಿಂಗ್ ಪಾಯಿಂಟ್ ಹೋಗುವಾಗ ಏನಾದ್ರೂ ಸೇಫ್ಟಿ ಕೊಡ್ತಾರ? ಇಲ್ಲ, ಏನು ಸೇಫ್ಟಿ ಕೊಡಲ್ಲ. ಸೇಫ್ಟಿ ನಾವೇ ನೋಡ್ಕೋಬೇಕು. ನೀವೇ ನೋಡ್ಕೋಬೇಕು. ಲೋಡಿಂಗ್ ಏನು ಸೇಫ್ಟಿ ಇಲ್ವಾ? ಇಲ್ಲ, ಅಂದ್ರೆ ನಮಗೆ ಎಲ್ಲ ಫುಲ್ ವೆಹಿಕಲ್ಗೆ, ಪೂರ್ತಿ ವೆಹಿಕಲ್ಗೆ. ವೆಹಿಕಲ್ಗೆ ಅಂದ್ರೆ ಸೇಫ್ಟಿ ಅಂದ್ರೆ ನಾವು ಓಡಿಸೋದ್ರಲ್ಲಿ ಸೇಫ್ಟಿ ಇದೆ. ಓಡಿಸೋದ್ರಲ್ಲೇ ನಾವು ಓಡಿಸಿದ್ರೆ ನಾವು ಸೇಫ್ಟಿ ಮಾಡ್ಕೊಂಡು ನಾವು ಓಡಿಸ್ಬೇಕು. ಸರ್ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಜಾಯಿನ್ ಆಗುವಾಗ ಏನಾದ್ರು ಹೇಳ್ತಾರ ಇದೇ ತರ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಅಂತ? ನಮಗೆ ಟ್ರೈನಿಂಗ್ ಇರ್ತದೆ. ಎಷ್ಟು ಮಂತ್ ಇರುತ್ತೆ ಸರ್? ಮಂತ್ಲಿ ಲೆಕ್ಕದಲ್ಲಿ ಟ್ರೈನಿಂಗ್ ಇರಲ್ಲ. ಓಕೆ. ನಮಗೆ ಒಂದು ಫಸ್ಟಿಗೆ ನಾವು ಲೈಸೆನ್ಸ್ ಮಾಡುವಾಗ ಹಜಾರ್ಡಸ್ ಮಾಡುವಾಗ ನಮಗೆ ಟ್ರೈನಿಂಗ್ ಇರ್ತದೆ. 3 ದಿನದ ಟ್ರೈನಿಂಗ್ ಇರ್ತದೆ. ಅದರ ನಂತರ ನಾವು ಲೈಸೆನ್ಸ್ ಯಾವಾಗೆಲ್ಲ ರಿನ್ಯೂವಲ್ ಮಾಡ್ತೇವೋ ಅವಾಗ ಪ್ರತಿ ಟೈಮ್ ಅಲ್ಲಿ ಟ್ರೈನಿಂಗ್ ಹೋಗ್ಬೇಕು. ಎಷ್ಟು ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡ್ಬೇಕು ಸರ್? ಮೊದಲು ವರ್ಷಕ್ಕೊಂದ್ಸಲ ಇತ್ತು. ಓಕೆ. ಈಗ 3 ವರ್ಷಕ್ಕೊಂದ್ಸಲ. 3 ವರ್ಷಕ್ಕೊಮ್ಮೆ. ಎಲ್ಲಿ, ಬೆಂಗಳೂರಲ್ಲಿ? ಇಲ್ಲ, ನಮ್ಗೆ ನಾಮಕಲಲ್ಲಿ. ಈಗ ಬೆಂಗಳೂರಲ್ಲಿ ಇದೆ, ಮೊದಲು ಬೆಂಗಳೂರಲ್ಲಿ ಇರ್ಲಿಲ್ಲ. ನೀವು ನಾಮಕಲ್ಲೇ ಹೋಗ್ತಾ ಇದ್ರಾ? ಹೌದು. ನಾಮಕಲ್ ಹೋಗಿ ಮಾಡ್ಕೊ ಬರೋದು? ಹೌದು. ಹಾಗೆ ಅಲ್ಲಿ ಹೋಗಿ ಅಜಾರ್ಡ್ ಮಾಡ್ಕೊಂಡ್ ಬರೋದು. ಅಜಾರ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನ ಲೈಸೆನ್ಸ್ ಆಡ್ ಮಾಡ್ಬೇಕು. ಓಕೆ. ಅಂದ್ರೆ ನಮಗೆ ನಾಲೆಜ್ ಏನಂದ್ರೆ ಸೇಫ್ಟಿ ಅಂದ್ರೆ ನಮಗೆ ಓಡಿಸಿ ಅಡ್ಜಸ್ಟ್ಮೆಂಟ್ ಆಗಿ ಗಾಡಿ ಯಾವ ತರ ಸೇಫ್ಟಿಲಿ ಓಡಿಸ್ಬೇಕು, ಈ ಗಾಡಿಯನ್ನು ಯಾವ ತರ ಸೇಫ್ಟಿಲಿ ಓಡಿಸ್ಬೇಕು ಅಂತ ನಮಗೆ ಅಂತ ಸಪರೇಟ್ ಆದ ಒಂದು ನಾಲೆಜ್ ಬಂದಿರುತ್ತೆ ನಿಮಗೆ. ಸರ್ ನೀವು ಸ್ಟಾರ್ಟಿಂಗ್ ಈ ಟ್ಯಾಂಕರ್ ಫೀಲ್ಡ್ ಗೆ ಬಂದಾಗ ನಿಮ್ಗೆ ಏನು ಅನ್ಸಿಲ್ವಾ ಸರ್? ಈ LPG ಗ್ಯಾಸಿಗೆ ಬಂದಾಗ? ನನಗೆ LPG ಗ್ಯಾಸಿಗೆ ಬಂದಾಗ ಭಯ ಏನು ಅನ್ಸಿಲ್ವಾ? ಭಯ ಇತ್ತು ನನಗೆ. ಇಷ್ಟು ದೊಡ್ಡ ಗಾಡಿ ನಮ್ಮಿಂದ ಅಂದ್ರೆ ಡೈರೆಕ್ಟ್ ಆಗಿ ನಾನು ಡ್ರೈವರ್ ಬರ್ಲಿಲ್ಲ ಈ ಗಾಡಿಯಲ್ಲಿ. 4 ವರ್ಷ ಕ್ಲೀನರ್ ಮಾಡಿದ್ದೇನೆ. ಹಾಗಾಗಿ ಇದೇ ಗಾಡಿಯಲ್ಲಿ LPG ಗಾಡಿನಲ್ಲಿ 4 ವರ್ಷ ಕ್ಲೀನರ್ ಆಗಿ ಕೆಲಸ ಮಾಡಿದ್ದೇನೆ. ಓಕೆ. 4 ವರ್ಷ ಕ್ಲೀನರ್ ಆಗಿ ಕೆಲಸ ಮಾಡಿ ಆಮೇಲೆ ನಾನು ಡ್ರೈವರ್ ಆದದ್ದು. ಆದ್ಮೇಲೆ ನೀವು ಡ್ರೈವರ್ ಆಗಿರೋದು. ಹೇಗೆ ಸರ್ ಇಷ್ಟು ವರ್ಷದ ಅನುಭವ? ಇಷ್ಟು ವರ್ಷದ ಅನುಭವ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಇತ್ತು. ಓಕೆ. ಮತ್ತೆ ಗಾಡಿ ಲೈನ್ ಅಲ್ಲಿ ಓಡಿಸ್ತಾ ನಮಗೆ ಅದು ನಾರ್ಮಲ್ ಅನಿಸ್ತಾ ಇದೆ. ಸರ್ ಹೊಸದಾಗಿ ಬಂದವ್ರು ನಡ್ಸ್ಕೊಂಡು ಹೋಗ್ಬೋದು. ಫಸ್ಟಿಗೆ ಸ್ವಲ್ಪ ಕಷ್ಟ ಇರುತ್ತೆ ಅವರಿಗೆ. ಯಾವ ತರ ಸರ್ ಕಷ್ಟ ಅಂದ್ರೆ? ಇದರಲ್ಲಿ ಅವರಿಗೆ ಫಸ್ಟ್ ಆಗಿ ಬಂದವರಿಗೆ ಅವರಿಗೆ ನಾಲೆಜ್ ಇರಲ್ಲ. ಈ ಗ್ಯಾಸ್ ನ ಬಗ್ಗೆ ಜಾಸ್ತಿ ನಾಲೆಜ್ ಇರಲ್ಲ. ತುಂಬಾ ಡೇಂಜರ್ ಮೆಟೀರಿಯಲ್, ಅದು ನಾಲೆಜ್ ಇರಲ್ಲ. ಆಮೇಲೆ ಈ ಟರ್ನಿಂಗ್ ಅಲ್ಲೆಲ್ಲ ಹೇಗೆ ಓಡಿಸ್ಬೇಕಂತ ಅದು ನಾಲೆಜ್ ಇರಲ್ಲ. ಖಂಡಿತ. ಟ್ರೈಲರ್ ಲೆಂತ್ ಗಾಡಿ ಅದು ನಾಲೆಜ್ ಇರಲ್ಲ. ಮತ್ತು ಅವರು ಸೇಫ್ಟಿಯಾಗಿ ನಾವು ಎಲ್ಲೆಲ್ಲಿ ನಿಲ್ಲಿಸ್ಬೇಕಂತ ಅದು ಅಷ್ಟೊಂದು ನಾಲೆಜ್ ಇರಲ್ಲ ಅವರಿಗೆ. ಓಕೆ. ರಾತ್ರಿಯಲ್ಲಿ ನಿಮ್ಗೆ ಏನಾದ್ರು ಹೇಳ್ತಾರ ಇದೇ ತರದ ಸ್ಪಾಟ್ ಅಲ್ಲಿ ನಿಲ್ಲಿಸ್ಬೇಕು ಆ ತರ? ಇಲ್ಲ, ನಮಗೆ ನೀವು ಎಲ್ಲಿ ಸೇಫ್ಟಿ ಜಾಗ ಇದೆ ಅಲ್ಲಿ ನಿಲ್ಲಿಸಿ ಅಂತ ಹೇಳ್ತಾರೆ. ಟೋಲು ಹೀಗೆ ಬಂಕು ಈ ತರ ಸೇಫ್ಟಿ ಜಾಗ ಎಲ್ಲಿದೆ ಅಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ನಿಲ್ಲಿಸ್ಬೇಕು. ಓಕೆ ಸರ್. ಇದೇನಕ್ಕೆ ಯೂಸ್ ಆಗತ್ತೆ? ಯಾವುದು ಇಲ್ಲಿರುವಂತದ್ದು? ಇದು GPS ಕಂಪನಿ. GPS ಅಂದ್ರೆ ಏನಕ್ಕೆ ಯೂಸ್ ಆಗುತ್ತೆ ಸರ್? ಅದು ಈ ಗಾಡಿ ಎಲ್ಲೆಲ್ಲಿ ಹೋಗ್ತದೆ ಅಂತ ಅವ್ರು ಅಲ್ಲಿ ನೋಟೆಡ್ ಮಾಡ್ತಾರೆ. ನೋಡ್ತಾ ಇರ್ತಾರ? ನಾವು ಸ್ಪೀಡ್ ಎಷ್ಟು ಓಡಿಸ್ತೇವೆ, ಎಷ್ಟು ಸ್ಪೀಡ್ ಓಡಿಸ್ತೇವೆ ನಾವು. ಓಕೆ. ಮತ್ತೆ ಎಲ್ಲಿ ನಿಲ್ಲಿಸಿದ್ದಾರೆ ಗಾಡಿನ. ಓಕೆ. ಇದೆಲ್ಲ ಅದರಲ್ಲಿ ನೋಟ್ ಆಗ್ತದೆ. ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಸರ್ ಇವಾಗ ಈ ಗಾಡಿಗೆ ಎಷ್ಟು ಸ್ಪೀಡ್ ಲಿಮಿಟ್ ಇಟ್ಟಿದ್ದಾರೆ? ಇದಕ್ಕೆ 60 ಅಷ್ಟೇ. ಅದಕ್ಕಿಂತ ಮೇಲೆ ಹೋಗಲ್ಲ? ಹೋಗತ್ತೆ ಗಾಡಿ ಹೋಗತ್ತೆ. ಗಾಡಿ ಹೋಗಲ್ಲ ಅಂತಲ್ಲ, ಗಾಡಿ ಹೋಗತ್ತೆ. ಅದನ್ನ ನಾವು ಓಡಿಸಬಾರ್ದು. ನೀವು ಓಡಿಸಬಾರ್ದು. ನಾವು ಇಲ್ಲಿ ಸ್ಪೀಡ್ ಹೋಯ್ತಂದ್ರೆ ಅಲ್ಲಿ ಅವರಿಗೆ ಮೆಸೇಜ್ ಹೋಗುತ್ತೆ. ಅಲ್ಲಿ ಸೌಂಡ್ ಬರುತ್ತಂತ ಅಲ್ವಾ? ಸೌಂಡ್ ಬರುತ್ತೆ. ಇದರಲ್ಲಿ ಸ್ಪೀಕರ್ ಇದೆ. ಅದರಲ್ಲಿ ಸ್ಪೀಕರ್ ಇದೆ. ಏನಂತ ಹೇಳುತ್ತೆ ಸರ್ ಅದು? ಅದರಲ್ಲಿ ನಮಗೆ ಸ್ಪೀಡ್ ಆಯ್ತು ಅಂದ್ರೆ ಅದು ಸ್ಲೋ ಡೌನ್ ಅಂತ ಅದು ಮೆಸೇಜ್ ಬರುತ್ತೆ. ಕನ್ನಡದಲ್ಲೇನೆ ಬರುತ್ತಾ? ಇಲ್ಲ, 3 ಭಾಷೆಯಲ್ಲಿ ಬರ್ತದೆ ಅದರಲ್ಲಿ. ಯಾವ್ದು ಸರ್? ಕನ್ನಡದಲ್ಲಿ ಬರುತ್ತೆ, ಇಂಗ್ಲಿಷ್ ಅಲ್ಲಿ ಬರುತ್ತೆ, ಹಿಂದಿಯಲ್ಲಿ ಬರುತ್ತೆ. ಇಲ್ಲ, ಕನ್ನಡದಲ್ಲಿ ಬರಲ್ಲ. ಹಿಂದಿ ಮತ್ತು ಇಂಗ್ಲಿಷ್ ಅಲ್ಲಿ ಬರುತ್ತೆ. ಎರಡೇ ಭಾಷೆ. ಓಕೆ. ಅವಾಗ ನೀವು ಸ್ಲೋ ಮಾಡ್ಬೇಕು. ಓಕೆ. ಅದು ಆಟೋಮೆಟಿಕ್ ನಾವು ಅದನ್ನ ಕೇಳಿಬಿಟ್ಟು ನಾವು ಸ್ಲೋ ಮಾಡೋದು ನಮಗೆ ಆಟೋಮೆಟಿಕಲಿ ಮೀಟರ್ ಮೇಲೆ ಕಣ್ಣು ಹೋಗ್ಬಿಡ್ತದೆ. ಅದು ಅಡ್ಜಸ್ಟ್ ಆಗಿದಿರಲ್ಲ? ಅಡ್ಜಸ್ಟ್ ಆಗಿದೆ. ಮತ್ತೆ ಎಲ್ಲಿ ಡೌನಿಂಗ್ ಸ್ಪೀಡ್ ಆಟೋಮೆಟಿಕ್ ತಗೊಳ್ತದ ಅವಾಗ ನಮಗೆ ಪಟ್ಟಂತ ಮೈಂಡಿಗೆ ಹೋಗ್ಬಿಡ್ತದೆ ಗಾಡಿ ಸ್ಪೀಡ್ ಹೋಗ್ತದ ಅಂತ. ಮತ್ತೆ ಪಟ್ಟಂತ ಅಲ್ಲಿ ನೋಡ್ತೇವೆ 60 ಮೇಲೆ ಹೋಯ್ತು. 60 ಮೇಲೆ ಹೋಗೋ ಚಾನ್ಸ್ ಇದೆ ಅಂದ್ರೆ ನಾವು ಬ್ರೇಕ್ ಸ್ಲೋ ಮಾಡ್ಕೊಂಡ್ಬೇಕು. ಬ್ರೇಕ್ ಅಪ್ಲೈ ಮಾಡ್ಬಿಡ್ತೇವೆ. ಹಾಗೆ ಸರ್. ಇವಾಗ ಕಂಪನಿಯಲ್ಲಿ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಇದರಲ್ಲಿ? ಅಂದ್ರೆ ಪ್ಲಾಂಟ್, ನಮ್ಮ ಲೋಡಿಂಗ್ ಪ್ಲಾಂಟ್ ಅಲ್ಲಿ ಅದರಲ್ಲಿ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಏನೆಲ್ಲ ಇರುತ್ತೆ ಸರ್? ಸಾಧಾರಣ ಆಗಿ ಡ್ರೈವರಿಗೆ ಗಾಡಿ ಸೇಫ್ಟಿ ಅವ್ರ ಕಂಪನಿಯಲ್ಲಿ ನಮಗೆ ಆವಾಗ ಟ್ರೈನಿಂಗ್ ಕೊಡ್ತಾರೆ. ಓಕೆ. ಸ್ಟಾರ್ಟಿಂಗ್ ಅಲ್ಲಿ ಈಗ ಕೂಡ ಇವಾಗ್ಲೂ
ತಿಂಗಳಿಗೆ ಒಂದ್ಸಲ, ತಿಂಗಳಿಗೆ 2 ಸಲ, ಈ ತರ ಟ್ರೈನಿಂಗ್ ನಡೀತಾ ಇರುತ್ತೆ. ಟ್ರೈನಿಂಗ್ ನಡೀತಾನೆ ಇರುತ್ತೆ. ಸೇಫ್ಟಿ ಬಗ್ಗೆನೇ ಜಾಸ್ತಿ ಅವರು ಟ್ರೈನಿಂಗ್ ಮಾಡ್ತಾನೆ ಇರ್ತಾರೆ. ಓಕೆ ಸರ್, ಯಾವ್ದ್ರ ಮೇಲೆ ಸರ್ ಜಾಸ್ತಿ ಫೋಕಸ್ ಮಾಡೋದು ಕಂಪನಿಯವರು? ಕಂಪನಿಯವರು LPG ಗ್ಯಾಸ್ ಸೇಫ್ಟಿ ಮೇಲೆ, ಬ್ಯಾಕ್ ಸೈಡ್ ಟ್ಯಾಂಕ್ ಮೇಲೆ, ಸೇಫ್ಟಿ ಮೇಲೆ ಏನೆಲ್ಲ ಹೇಳ್ತಾರೆ ಸರ್ ನಿಮ್ಗೆ? ಗಾಡಿ ಅದೇ ಸ್ಪೀಡ್ ಜಾಸ್ತಿ ಓಡಿಸಬಾರ್ದು. ಓಕೆ. ಮತ್ತೆ ಸಿಟಿ ಟ್ರಾಫಿಕ್ ಅಲ್ಲಿ ಎಲ್ಲಿ ಗಾಡಿ ನಿಲ್ಲಿಸಬಾರ್ದು ಜಾಸ್ತಿ ಹೊತ್ತು. ಓಕೆ. ಆಮೇಲೆ ಜಾಸ್ತಿ ಮನೆಗಳೆಲ್ಲ ಇರ್ತದಲ್ಲ, ಅಂತ ಏರಿಯಾದಲ್ಲಿ ನಿಲ್ಲಿಸ್ಬಿಟ್ಟು ಅಂದ್ರೆ ಎಲ್ಲಿ ನಿಲ್ಸಿದ್ರು ಕೂಡ ಗಾಡಿಲಿ ಒಂದು ಜನ ಇರ್ಬೇಕು, ಡ್ರೈವರ್ ಇರ್ಬೇಕು. ಇಲ್ಲಾಂದ್ರೆ ಕ್ಲೀನರ್ ಅಂತ ಇದ್ರೆ ಕ್ಲೀನರ್ ಯಾರಾದ್ರೂ ಒಬ್ರು ಗಾಡಿಲಿ ಇರ್ಬೇಕು. ಏನಾದ್ರೂ ಒಂದು ಪ್ರಾಬ್ಲಮ್ ಏನಾದ್ರು ಆಯ್ತು ಅಂದ್ರೆ ಯಾರಾದ್ರೂ ಬಂದು ಕೇಳಿದ್ರು ಕೂಡ ಹೇಳಲಿಕ್ಕೆ ಒಂದು ಜನ ಬೇಕು ಗಾಡಿಯಲ್ಲಿ. ಅದಕ್ಕೆ ನೀವು ಎಲ್ಲಿ ನಿಲ್ಲಿಸ್ಬೇಕಾದ್ರೂ ಕೂಡ ಒಂದು ಸೇಫ್ಟಿ ಜಾಗದಲ್ಲಿ ನಿಲ್ಲಿಸಬೇಕು, ಯಾರಿಗೂ ತೊಂದರೆ ಆಗದ ಜಾಗದಲ್ಲಿ, ಜನ ಜಾಸ್ತಿ ಓಡಾಡ ಇಲ್ಲದ ಜಾಗದಲ್ಲಿ, ಈ ತರ ಜಾಗದಲ್ಲಿ ನಿಲ್ಲಿಸಬೇಕು. ಹೌದು. ಮತ್ತೆ ಈಗ ಲೈನ್ ವೈರಲ್ ಹೋಗ್ತದಲ್ಲ, ಎಲೆಕ್ಟ್ರಿಕಲ್ ವೈರ್, ಅದರ ಅಡಿಯಲ್ಲಿ ಕರೆಂಟ್ ಇಂದು ಅದರ ಅಡಿಯಲ್ಲಿ ಯಾವತ್ತೂ ನಿಲ್ಲಿಸಬಾರ್ದು. ಆಮೇಲೆ ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲಿ ನಿಲ್ಲಿಸಬಾರ್ದು. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಇಷ್ಟೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಹಾಗೆ ಸರ್, ಮತ್ತೆ ಈ ಗಾಡಿದ ಮೇಂಟೆನೆನ್ಸ್ ಎಲ್ಲ ಎಲ್ಲಿ ಮಾಡ್ತಾರೆ ಸರ್? ಮೇಂಟೆನೆನ್ಸ್ ಎಲ್ಲ ನಾವು ಮಂಗಳೂರಲ್ಲೇ ಮಾಡ್ಕೊಳ್ತೇವೆ. ಮಂಗಳೂರಲ್ಲೇ ಅಂದ್ರೆ ರಿಪೇರಿ ಮೇಂಟೆನೆನ್ಸ್ ಅದೆಲ್ಲ ಮಂಗಳೂರಲ್ಲಿ ಮಾಡ್ಕೊಳ್ಳಿ. ದೊಡ್ಡ ಕೆಲಸ ಇದೆ ಅಂದ್ರೆ ನಾಮಕಲ್ಲಿಗೆ ಹೋಗ್ಬಿಡತ್ತಾ? ಓನರ್ ಎಲ್ಲ ತಮಿಳ್ನಾಡವ್ರೆ, ತಮಿಳಿಯನ್ಸ್. ಹೌದು. ಇವಾಗ ಎಷ್ಟು ವರ್ಷದ್ದು ಸರ್ ಇದು ಟೆಂಡರ್, ಮಂಗಳೂರು ಮತ್ತೆ ಗೋವಾ ರೂಟ್? ಅದು ಒಂದು ಟೆಂಡರ್ ಅಂದ್ರೆ 5 ವರ್ಷದ ಇರ್ತದೆ. 5 ವರ್ಷದ ಇರ್ತದೆ. ಆಮೇಲೆ ಅದು ಜಾಸ್ತಿ ಮಾಡ್ತಾರೆ, ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಜಾಸ್ತಿ ಅಂದ್ರೆ ಅದರಲ್ಲೇ ಕಂಟಿನ್ಯೂ ಮಾಡೋದಿಲ್ಲ, 1 ವರ್ಷ 1.5 ವರ್ಷ ಈಗ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಹಾಗೆ ಆಮೇಲೆ ರೀಓಪನ್ ಮಾಡ್ತಾರೆ, ಟೆಂಡರ್ ರೀಓಪನ್ ಮಾಡ್ತಾರೆ. ಮತ್ತೆ ಸರ್, ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಇದು ಹಿಂದ್ಗಡೆ LPG ಟ್ಯಾಂಕ್ ಮೇಲೆ ಒಂದು ಗೇಜ್ ಇರುತ್ತವಲ್ಲ, ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ, ಅದ್ರ ಬಗ್ಗೆ ಹಿಂದ್ಗಡೆ ಇರೋ ಗೇಜ್, ಅದು ಒಳಗೆ ಪ್ರೆಷರ್ ಎಷ್ಟಿದೆ ಅಂತ ತೋರಿಸ್ತದೆ. ಅದರಲ್ಲಿ 100, 120, 150 ಒಳಗೆ ಪ್ರೆಷರ್ ಇರಬೇಕು. ಈಗ ನಮಗೆ ಮ್ಯಾಕ್ಸಿಮಮ್ ನಾರ್ಮಲ್ ಆಗಿ ನಮಗೆ 100 ಇರ್ತದೆ, ಏನ್ ತೊಂದರೆ ಇಲ್ಲ. ಮತ್ತು ಬಿಸಿಲಿಗೆ ತುಂಬಾ ಬಿಸಿಲೆಲ್ಲ ಇದ್ರೆ ಆ ಟೈಮಲ್ಲಿ ಆಟೋಮೆಟಿಕ್ ಟೆಂಪರೇಚರ್ ಏರ್ತದೆ, ಅದು ಜಾಸ್ತಿ ಆಗ್ತದೆ. ಅಂದ್ರೆ ಅದು ರನ್ನಿಂಗ್ ಅಲ್ಲಿ ಇರುವಾಗ ಅದು ಆಟೋಮೆಟಿಕ್ ಕಮ್ಮಿ ಆಗ್ತದೆ ಅದು. ಓಕೆ. ಅದು ಕೆಲವು ಟೈಮ್ ಒಂದೊಂದ್ಸಲ ಕಮ್ಮಿ ಆಗುದಿಲ್ಲ, ಆಟೋಮೆಟಿಕ್ ಕಮ್ಮಿ ಆಗುದಿಲ್ಲ. 150 ಮೇಲೆ ಹೋಯ್ತಂದ್ರೆ ಅದರ ಮೇಲೆ ಒಂದು ಸೇಫ್ಟಿ ವಾಲ್ವ್ ಅಂತ ಒಂದಿದೆ, ಅದು ಓಪನ್ ಆಗ್ತದೆ. ಸಡನ್ ಆಗಿ ಓಪನ್ ಆಗ್ಬಿಡುತ್ತೆ ಅದು. ಓಕೆ. ಓಪನ್ ಆಗಿ ಮೇಲೆ ಗ್ಯಾಸ್ ಲೀಕ್ ಆಗುತ್ತೆ, ಹೋಗ್ಬಿಡುತ್ತೆ ಗ್ಯಾಸ್. ಹೌದು. ಏನು ಪ್ರಾಬ್ಲಮ್ ಆಗಲ್ಲ. ಅದು ಪ್ರೆಷರ್ ಅದು ಕಮ್ಮಿ ಮಾಡ್ಕೊಂಡು ಎಷ್ಟುವರೆಗೆ ಪ್ರೆಷರ್ ತಡೀತದೆ ಅಷ್ಟಾಗಿ ಕಮ್ಮಿ ಮಾಡ್ಕೊಂಡು ಮತ್ತೆ ಅದು ಲಾಕ್ ಆಗ್ಬಿಡುತ್ತೆ. ಎಷ್ಟುವರೆಗೆ ಹೋಗ್ಬೇಕು ಹೋಗಿ ಅದ್ರ ಮೊದಲೇ ನಾವು ಅದು ಲಾಕ್ ಮಾಡ್ಬೇಕು, ನೀವೇ ಲಾಕ್ ಮಾಡ್ಬೇಕು. ಹಾಗೆ ನಾವು ಲಾಕ್ ಮಾಡ್ಬೇಕು ಅದು. ಹಾಗೆ ಮತ್ತೆ ಸರ್, ಎಲ್ರಿಗೂ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಈ ಒಂದು 18 ಟನ್ ಕೆಪಾಸಿಟಿ ಇರುವಂತ ಗ್ಯಾಸ್ ಒಂದು ಎಷ್ಟು ಲಕ್ಷದ ಮಾಲ್ ಇರಬಹುದು ಅಂತ, ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಅದು ನಿಮ್ಗೆ ಗೊತ್ತಿರತ್ತಾ? ಸಾಧಾರಣ ಒಂದು 7-8 ಲಕ್ಷ 10 ಲಕ್ಷವರೆಗೆ ಇರುತ್ತೆ. ಹಾಗೆ ಸರ್, ಮತ್ತೆ ನಿಮ್ಗೆ ಸಂಬಳ ಎಲ್ಲ ಯಾವ ರೀತಿ ಕೊಡ್ತಾರೆ? ಸಂಬಳ ಮಂತ್ಲಿ ಸಂಬಳ ಅಂದ್ರೆ ಎಷ್ಟು ಬರುತ್ತೆ ಸರ್? ಅಂದ್ರೆ ಒಂದೊಂದು ಕಂಪನಿಯಲ್ಲಿ ಒಂದೊಂದು ರೇಟ್ ಇದೆ. ಅಂದ್ರೆ 20ರಿಂದ ಹಿಡಿದು 35ರವರೆಗೆ ಇದೆ. 20ರಿಂದ 35 ತನಕ ಇದೆ. 35ರವರೆಗೆ ರೇಟ್ ಇದೆ. ಓಕೆ, ನಿಮ್ಗೆ ಎಷ್ಟು ಬರ್ತಾ ಇದೆ ಸರ್? ನಮಗೆ ಅಂದ್ರೆ 25. ಹಾಗೆ. ಓಕೆ ಸರ್, ಫೈನಲಿ ಈ ಫೀಲ್ಡಿಗೆ ಹೊಸದಾಗಿ ಬರುವಂತವ್ರಿಗೆ ಏನಂತ ಹೇಳ್ತೀರಾ ಸರ್? ಈ ಫೀಲ್ಡ್ಗೆ ಬರುವವರಿಗೆ ಯಾವ ರೀತಿಯಲ್ಲಿ ಬರ್ಬೇಕು, ಆ ರೀತಿ ಹೇಳಿ. ಯಾವ ರೀತಿಯಲ್ಲಿ ಬರ್ಬೇಕು ಅಂದ್ರೆ, ಈ ಗಾಡಿಯ ಬಗ್ಗೆ, ಗ್ಯಾಸಿನ ಬಗ್ಗೆ ಜಾಸ್ತಿ ತಿಳ್ಕೊಂಡು ಆಮೇಲೆ ಈ ಲೈನಿಗೆ ಬಂದ್ರೆ ಒಳ್ಳೇದು. ಹೌದು ಸರ್, ತುಂಬಾ ಜನ ಹೇಳ್ತಾರೆ ಗ್ಯಾಸ್ ವೆಹಿಕಲ್ ಎಲ್ಲ ನೈಟ್ ಡ್ರೈವಿಂಗ್ ಮಾಡುವಾಗಿಲ್ಲ ಅಂತ, ನಿಜಾನಾ? ನೈಟ್ ಡ್ರೈವಿಂಗ್ ಮಾಡ್ಲಿಕ್ಕಿಲ್ಲ. ಏನಕ್ಕೆ ಸರ್ ಹಾಗೆ? ಅಂದ್ರೆ ನೈಟ್ ಅಂದ್ರೆ ಈಗ ಇರುವ ಪೊಸಿಷನ್ಗೆ ಗಾಡಿ ವೆಹಿಕಲ್ಗಳು ರೋಡಲ್ಲಿ ಜಾಸ್ತಿ. ಓಕೆ. ಅದರಿಂದ ಆಪೋಸಿಟ್ ಗೆ ಬರುವಲ್ಲ ಗಾಡಿದು LED ಲೈಟ್ ಆಪೋಸಿಟ್ ಬರೋದು, ಕಣ್ಣಿಗೆ ನಮಗೆ ಅದರ ಲೈಟ್ ಪವರ್ ನಮ್ಮ ಕಣ್ಣಿಗೆ ಹೊಡೆದ್ರೆ ಒಂದ್ 10 ಸೆಕೆಂಡ್ ನಮ್ಗೆ ಏನು ಕಾಣುದಿಲ್ಲ, ಕಣ್ಣು ಕುಗ್ಬಿಡುತ್ತೆ. ಆತರ ಇರುವಾಗ ನಾವು ಈ ತರ ಡೇಂಜರ್ ವಸ್ತು ತಗೊಂಡು ನಾವು ಲೈನ್ ಅಲ್ಲಿ ಹೋದ್ರೆ ಮತ್ತೆ 10 ನಿಮಿಷಕ್ಕೆ ನಮಗೆ ಒಂದ್ 2 ನಿಮಿಷ, ಒಂದು 10 ಸೆಕೆಂಡ್ ಸಾಕು, ನಮ್ಗೆ 2 ಸೆಕೆಂಡ್ ಸಾಕು, ಗಾಡಿ ಆ ಕಡೆ ಬೇಕಾದ್ರೂ ಹೋಗ್ಬಿಡುತ್ತೆ. ಖಂಡಿತ. ಅದಕ್ಕೆ ನಮಗೆ ಅವಾಯ್ಡ್ ಮಾಡ್ತಾರೆ, ನೈಟ್ ರನ್ನಿಂಗ್ ಮಾಡ್ಲಿಕ್ಕಿಲ್ಲ, ನೈಟ್ ಓಡಿಸುವಾಗ ಇಲ್ಲ. ನೈಟ್ ಅಂದ್ರೆ ನಮಗೆ ಬೆಳಿಗ್ಗೆ 5 ಗಂಟೆಯಿಂದ ನೈಟ್ 10:30ವರೆಗೆ.
ಅಷ್ಟೇ ಅಷ್ಟೇ. ಅದರ ಮೇಲೆ ನೈಟ್ ಓಡಿಸ್ಲಿಕ್ಕಿಲ್ಲ. ಓಡಿಸ್ಲಿಕ್ಕಿಲ್ಲ. ನಮ್ಮ ಸೇಫ್ಟಿಗೆ ಎಲ್ಲಿ ಜಾಗ ನೋಡ್ಕೊಂಡು ನಾವು ಸೇಫ್ಟಿಯಾಗಿ ನಿಲ್ಲಿಸ್ಕೊಳ್ಬೇಕು. ಸೇಫ್ಟಿಯಾಗಿ ನಿಲ್ಲಿಸ್ಬೇಕು. ಹೌದು ಸರ್, ಇವಾಗ ಬೈ ಚಾನ್ಸ್ ಏನಾದ್ರು ಘಾಟಿ ಸೆಕ್ಷನ್ ಅಲ್ಲಿ ನಿಮ್ದು ಟೈಮ್ ಓವರ್ ಆಗೋಯ್ತು, ಅವಾಗ ಏನ್ ಮಾಡ್ತೀರಾ ಸರ್? ಇಲ್ಲ, ಘಾಟಿ ಸೆಕ್ಷನ್ ಅಲ್ಲಿ ಕೂಡ ನಮಗೆ ಟೈಮ್ ಓವರ್ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಈಗ ನಾವು ನಮಗೆ ಟೈಮಿಂಗ್ ಒಂದು ಇರುತ್ತೆ. ಖಂಡಿತ. ಇಂಥ ಜಾಗದಲ್ಲಿ ಹೋಗುವಾಗ ನಮ್ಗೆ ಇಷ್ಟು ಗಂಟೆ ಆಗ್ತದೆ ಅಂತ ಒಂದು ನಮಗೆ ಒಂದು ಇದು ಬರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಇಂಥ ಜಾಗದಲ್ಲಿ ಪಾಸ್ ಆಗ್ತೀರಾ, ಪಾಸ್ ಆಗ್ತೇವೆ, ಆಗುದಿಲ್ಲ ಅಂತ ಒಂದು ನಮಗೆ ಒಂದು ಕನ್ಫರ್ಮ್ ಇರುತ್ತೆ. ಅದರ ಮೊದಲೇ ನಾವು ನಿಲ್ಲಿಸ್ಕೋಬಹುದು. ಇಷ್ಟು ಟೈಮಿಗೆ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದನ್ನು ದಾಟಿ ಹೋದ್ರೆ ನಮಗೆ ಟೈಮ್ ಓವರ್ ಆಗ್ತದೆ ಅಂತ ನಮಗೆ ಕನ್ಫರ್ಮ್ ಆದ್ರೆ ನಾವು ಅದರ ಮೊದಲೇ ನಿಲ್ಲಿಸಬಹುದು. ಇಲ್ಲಾಂದ್ರೆ ಪಾಸ್ ಆಗುದಿಲ್ಲ. ಇಲ್ಲಾಂದ್ರೆ ಪಾಸ್ ಆಗಿ ನಮಗೆ ಇಂಥ ಟೈಮಿಗೆ ನಾವು ಅಲ್ಲಿ ಹೋಗ್ಬೋದು ಅಂತ ಆದ್ರೆ ಆ ಘಾಟಿ ಸೆಕ್ಷನ್ ಎಲ್ಲ ಪಾಸ್ ಮಾಡಿ ಹೋಗಿ ನಾವು ನಿಲ್ಲಿಸಬಹುದು. ಇಲ್ಲ ನಮಗೆ ಘಾಟಿ ಸೆಕ್ಷನ್ ಅಲ್ಲಿ ಪಾಸ್ ಆಗುದಿಲ್ಲ, ಗಾಡಿ ಟೈಮ್ ಆಗ್ಬಿಡ್ತದೆ ಅಂದ್ರೆ 1 hour 2 hour ಮೊದಲೇ ಕೂಡ ನಾವು ನಿಲ್ಲಿಸಬಹುದು. ಹಿಂದೆನೆ ನಿಲ್ಲಿಸ್ಕೋಬಹುದು. ಏನ್ ತೊಂದ್ರೆ ಇಲ್ಲ. ಅಂದ್ರೆ ನಮ್ಮ ಸೇಫ್ಟಿ, ಗಾಡಿ ಸೇಫ್ಟಿ. ಮತ್ತೇನಂದ್ರೆ ಸರ್, ದಿನಕ್ಕೆ ಇಷ್ಟೇ ಕಿಲೋಮೀಟರ್ ರನ್ ಆಗ್ಬೇಕು, ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವ? ಇಲ್ಲ, ಆತರ ಇಲ್ಲ. ಒಂದ್ ಎಷ್ಟು ಕಿಲೋಮೀಟರ್ ರನ್ ಮಾಡ್ಬೋದು ಸರ್ ಒಂದ್ ದಿನಕ್ಕೆ? ಮಾಡ್ಬೋದು, ನಮ್ಗೆ ಸಾಧಾರಣ 400 ಕಿಲೋಮೀಟರ್ ಮಾಡ್ಬೋದು ದಿನಕ್ಕೆ. ಮಾಡಿದೀರಾ? ಏನ್ ತೊಂದ್ರೆ ಇಲ್ಲ. ಓಕೆ. ಏನು ಇವಾಗ ತುಂಬಾ ಕಂಪ್ನಿಯಲ್ಲಿ ನಾನ್ ಸ್ಟಾಪ್ ಹೊಡಿಯೋ ಆಗಿರೋದಿಲ್ಲ. ಈಗ ಅದು ಕೂಡ ರೂಲ್ಸ್ ಮಾಡಿದ್ದಾರೆ, ನಾನ್ ಸ್ಟಾಪ್ ಹೊಡಿಲಿಕ್ಕಿಲ್ಲ. 4 hour ಗಾಡಿ ರನ್ನಿಂಗ್ ಆದ್ರೆ 1 hour ಗಾಡಿ ನಿಲ್ಲಿಸಬೇಕು. ಡ್ರೈವರಿಗೆ ಟೈರ್ಡ್ ಆಗುತ್ತೆ ಅಂದ್ಬಿಟ್ಟು, ಡ್ರೈವರ್ ಮೈಂಡ್ ಫ್ರೆಶ್ ಆಗ್ಲಿಕ್ಕೋಸ್ಕರ 1 hour ನಿಲ್ಲಿಸಲೇಬೇಕು. ಅದು ರೋಡ್ ಮೇಲೆ ಕಂಟಿನ್ಯೂ ಗಾಡಿ ಓಡಿಸ್ಲಿಕ್ಕಿಲ್ಲ. ಕಂಟಿನ್ಯೂ ಗಾಡಿ ಓಡಿಸಿದ್ರೆ ಡ್ರೈವರ್ಗೆ ಸ್ವಲ್ಪ ಟೈರ್ಡ್ ಆಗ್ತದೆ, ರಿಸ್ಕ್ ಆಗ್ತದೆ, ನಿದ್ದೆ ಬರುವ ಚಾನ್ಸ್ ಇದೆ. ಊಟ ಮಾಡಿದ ಮೇಲೆ ನಿದ್ದೆ ಬರೋ ಚಾನ್ಸ್ ಇದೆ. ಖಂಡಿತ. ಅದಕ್ಕೆ 4 hour ಗಾಡಿ ರನ್ನಿಂಗ್ ಆದ್ರೆ 1 hour ನಿಲ್ಲಿಸಲೇಬೇಕು. ನಿಲ್ಲಿಸ್ಬಿಟ್ಟು ರೆಸ್ಟ್ ಮಾಡ್ಬೇಕು. ಓಕೆ. ಹಾಗೆ ಆ ತರ ಟೈಮಿಂಗ್ ಇದೆ. ಮತ್ತೆ ಸರ್, ನಿಮ್ಗೆ ಇಷ್ಟು ಡೇಂಜರಸ್ ಮಾಲಿಗೆ ಇನ್ಶೂರೆನ್ಸ್ ಏನಿಲ್ವಾ ನಿಮ್ಗೆ? ಡ್ರೈವರಿಗೆ ಅದು ಗಾಡಿ ಜೊತೆಗೇನೆ ಬರ್ತದಲ್ಲ. 3-in-1 ಕ್ಯಾಬಿನ್ ಅಂದ್ರೆ ಇನ್ಶೂರೆನ್ಸ್ ಗಾಡಿ ಜೊತೆಗೆ ಬರುತ್ತೆ. 3-in-1 ಕ್ಯಾಬಿನ್. ಹೌದು. ಎಲ್ಲಾನು ಇರೋದು ಲೈಲ್ಯಾಂಡ್, ಯಾವ್ದು ಇಲ್ಲ ಬೇರೆ. ಸೌತ್ ಅಲ್ಲಿ ಜಾಸ್ತಿ 99% ಎಲ್ಲ ಲೈಲ್ಯಾಂಡೇ ಅವರು ಸೆಲೆಕ್ಟ್ ಮಾಡೋದು. ಈ ಗ್ಯಾಸ್ ವೆಹಿಕಲ್ ಅಲ್ಲಿ ಅಲ್ವಾ? ಗ್ಯಾಸ್ ವೆಹಿಕಲ್ ಅಂತಲ್ಲ, ಯಾವುದೇ ವೆಹಿಕಲ್ ಆಗ್ಲಿ, ಲೈನ್ಗೆ ಬಾಡಿ ಗಾಡಿ ಯಾವುದೇ ವೆಹಿಕಲ್ ಆದ್ರೂ ಕೂಡ ಸೌತ್ ಅಲ್ಲಿ ಬಂದು ಲೈಲ್ಯಾಂಡೇ ಜಾಸ್ತಿ ಪರ್ಚೇಸ್ ಮಾಡೋದು. ಚೆನ್ನಾಗಿರುತ್ತೆ ಗಾಡಿ, ಅವರಿಗೆ ಅದು ಚೆನ್ನಾಗಿರುತ್ತೆ. ಮೇಂಟೆನೆನ್ಸ್ ಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾವ್ದು? ಲೈಲ್ಯಾಂಡ್. ಹೌದು. ಪಿಕಪ್ ಎಲ್ಲ ಸ್ವಲ್ಪ ಕಮ್ಮಿ ಅಲ್ವಾ? ಪಿಕಪ್ ಕಮ್ಮಿ ಅಂತಲ್ಲ, ಹೇಳಿಕ್ ಬರೋದಿಲ್ಲ. ಪಿಕಪ್ ಹಿಡಿಯುತ್ತೆ ಅಂದ್ರೆ ಇದು ಟಾಟಾ ಗಾಡಿನೂ ಇದನ್ನು ಸೇಮ್ ಆಗಿ ಹೋಗುತ್ತೆ. ಟಾಟಾ ಗಾಡಿ ಅಂದ್ರೆ ಸಡನ್ ಪಿಕಪ್ ಸಿಗುತ್ತೆ. ಇದು ಸ್ಲೋ ಪಿಕಪ್ ಸಿಗುತ್ತೆ. ಅದ್ರ ಪಿಕಪ್ ಸಿಕ್ಕಿತ್ತಂದ್ರೆ ಮತ್ತೆ ಬಿಡಲ್ಲ. ಅದು ಒಬ್ಬರ ಮುಖಾಂತರ ಒಬ್ಬರು ನಾವು ಡ್ರೈವರ್ ಇದ್ದೇವಲ್ಲ, ಡೈರೆಕ್ಟ್ ಆಫೀಸಿಗೆ ಹೋಗಿ ಜಾಬ್ ಕೇಳಲ್ಲ. ಆಫೀಸಿಗೆ ಡೈರೆಕ್ಟ್ ಆಗಿ ಹೋಗಲ್ಲ. ಆಫೀಸಿಗೆ ಹೋಗ್ಬೇಕಂದ್ರೆ ಅದೀಗ ಅವ್ರ ಹತ್ರ ಗಾಡಿ ವೇಕೆನ್ಸಿ ಇದೆಯಾ ಇಲ್ವಾ ಅಂತ ಗೊತ್ತಿರಲ್ಲ. ಖಂಡಿತ. ಈಗ ನನ್ನ ಹತ್ರ ಯಾರಾದ್ರೂ ಒಬ್ರು ಡ್ರೈವರ್ ಬಂದು ಕೇಳ್ತಾರೆ, ನಿಮ್ಮ ಕಂಪನಿಯಲ್ಲಿ ಏನಾದ್ರು ವೇಕೆನ್ಸಿ ಇದೆಯಾ ಅಂತ. ಈಗ ನನಗೆ ನಮ್ಮ ಕಂಪನಿ ವೇಕೆನ್ಸಿ ಇದೆ ಅಂದ್ರೆ ನಾನು ಅವರಿಗೆ ನಂಬರ್ ಕೊಡ್ತೇನೆ, ನೀವು ಈ ತರ ಮಾತಾಡಿ, ನಮ್ಮ ಕಂಪನಿಯಲ್ಲಿ ಗಾಡಿ ಇದೆ, ಮಾತಾಡಿ ನೋಡಿ ಅಂತ ನಾನು ಡೈರೆಕ್ಟ್ ನಂಬರ್ ಕೊಟ್ಬಿಡ್ತೀನಿ. ಅವರು ಓನರ್ ಹತ್ರ ಮಾತಾಡ್ಬಿಟ್ಟು ಡ್ಯೂಟಿಗೆ ಜಾಯಿನ್ ಮಾಡ್ಕೊಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ. ಥ್ಯಾಂಕ್ ಯು.